ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಲೆಯಲ್ಲಿ ಅಡುಗೆ ಮಾಡೋ ಸಖತ್ತಾಗಿರೋ ಒಂದು ದಮ್ ಬಿರಿಯಾನಿ, ಚಿಕನ್ ಬಿರಿಯಾನಿನ ತೋರಿಸ್ಕೊಡ್ತಿದ್ದೀನಿ ನನ್ನ ಸ್ಟೈಲ್ನಲ್ಲಿ. ಹೇಗೆ ಮಾಡೋದಂತ ಬನ್ನಿ ವಿಡಿಯೋ ಒಳಗೆ ಹೋಗೋಣ, ಹೇಗೆ ಮಾಡೋದಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 kg ಬಿರಿಯಾನಿನ ನಾನು ಮಾಡ್ತಾಯಿದ್ದೀನಿ. 1 kg ಅಕ್ಕಿ, 1 kg ಚಿಕನ್ ಹಾಕಿ 2 kg ಬಿರಿಯಾನಿ ಮಾಡ್ತಾಯಿದ್ದೀನಿ. 2 kgಗೆ 1/4 ಲೀಟರ್ ಎಣ್ಣೆ ಹಾಕಬೇಕು. ನೋಡಿ, ಇಲ್ಲಿ 1/4 ಲೀಟ್ರ್ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು 1/4 kg ಆಗುವಷ್ಟು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸೋಂಕಾಳು, ಜೀರಿಗೆ, ಚಕ್ಕೆ, ಲವಂಗ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಏನೇನು ಹಾಕಿದ್ದೀನಿ ಅಂತ ಸ್ಪೈಸಸ್ಸು: ಸೋಂಪು, ಚಕ್ಕೆ, ಲವಂಗ, ಗಸಗಸೆ, ಜೀರಿಗೆ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಬೇಕಾದ್ರೆ ಒಂದು 2 ಟೇಬಲ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಇಷ್ಟಪಡದೇ ಇರೋರು ತುಪ್ಪನ ಸ್ಕಿಪ್ ಮಾಡ್ಕೊಬೋದು. ನಾನು ಬಿರಿಯಾನಿ ಎಲೆ ಹಾಕ್ಕೊತಾ ಇದ್ದೀನಿ. ಈಗ 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಡ್ರೈ ಆಗಬೇಕು. ಈಗ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಒಂದು 10 ಹಸಿಮೆಣಸಿನ್ಕಾಯಿ, 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು, 3 ಟೇಬಲ್ ಸ್ಪೂನ್ ಧನಿಯಾ, 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನೂ ಹಾಕ್ಕೊತಾ ಇದ್ದೀನಿ. ಧನಿಯಾ ಎಷ್ಟು ಹಾಕ್ಕೊತೀರೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಸ್ಪೈಸಿಯಾಗಿ ತಿನ್ನೋರು ನಾನು ಹೇಳೋಷ್ಟು ಖಾರದ ಪುಡಿನ ಹಾಕಿ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಆಗಬೇಕು. ಸಾರಿ ಫ್ರೆಂಡ್ಸ್, ನಾನಿಲ್ಲಿ ಏಲಕ್ಕಿ ಸ್ಕಿಪ್ ಮಾಡಿದ್ದೆ, ಮರೆತುಬಿಟ್ಟಿದ್ದೆ, ಅದಕ್ಕೆ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಈಗ 1/4 kgಗಿಂತ ಸ್ವಲ್ಪ ಜಾಸ್ತಿ ಟೊಮೊಟೊ ಹಣ್ಣನ್ನು ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಈ ಎಣ್ಣೆಯಲ್ಲಿ ಈರುಳ್ಳಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಪುದೀನ, ಮಸಾಲೆಗಳೆಲ್ಲ ಚೆನ್ನಾಗಿ ರೋಸ್ಟಾಗಿ ಎಣ್ಣೆ ಸಪ್ರೇಟಾಗಿ, ಮಸಾಲೆ ಸಪ್ರೇಟಾಗಿ ಈ ಥರ ಕಾಣಬೇಕಾದ್ರೆ ನೀವು ಚಿಕನ್ನ ಅರಿಶಿನದಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿ ಸೇರಿಸ್ಕೊಳ್ಳಿ. ನಾನು ಆಲ್ರೆಡಿ ಚಿಕನ್ನ ವಾಶ್ ಮಾಡಿಟ್ಟಿದ್ದೆ, ವಾಶ್ ಮಾಡಿಬಿಟ್ಟು ಇವಾಗ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಚಿಕನ್ನಲ್ಲೂ ಚೆನ್ನಾಗಿ ಮಸಾಲೆ ಹಿಡಿಯೋ ತನಕ ಒಂದು 10 ನಿಮಿಷ ಇದರಲ್ಲೇ ರೋಸ್ಟ್ ಮಾಡೋಣ. ಈಗ ನೋಡಿ, 2 ಗ್ಲಾಸ್ ಲೋಟದಲ್ಲಿ 2 ಲೋಟ ಅರ್ಧ kg 1 kg ಆಗೋಷ್ಟು ಅಕ್ಕಿನ ನಾನು ತೊಳೆದು ನೆನೆಯಕ್ಕಿಟ್ಟಿದ್ದೀನಿ. ಇವಾಗ 1 kg ಅಕ್ಕಿ ಈ ಲೋಟದಲ್ಲಿ 3 ಲೋಟ ಬರುತ್ತೆ. ಅದಕ್ಕೆ ನಾನು 6 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಯಾವುದರಲ್ಲಿ ನೀವು ಮೆಷರ್ ಮಾಡ್ತೀರೋ ಅದರ ಡಬಲ್ ಆಗೋಷ್ಟು ನೀರು ಹಾಕಿ ಈ ಥರ ಕುದಿ ಬರೋ ತನಕ ವೇಟ್ ಮಾಡಬೇಕು. ಕುದಿ ಬರಬೇಕಾದ್ರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಳಿ. ಈಗ ಅಕ್ಕಿ ತೊಳೆದಿಟ್ಟಿರ್ತೀವಲ್ಲ, ಅದು ನೆಂದಿರ್ತಲ್ಲ, ಚೆನ್ನಾಗಿ ಅಕ್ಕಿಯಲ್ಲಿರೋ ನೀರನ್ನೆಲ್ಲ ಸೋಸಿಬಿಟ್ಟು ಈ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಒಲೆಯಲ್ಲಿ ಮಾಡೋದ್ರಿಂದ ತುಂಬ ಪೇಷನ್ಸ್ ಮುಖ್ಯ ಫ್ರೆಂಡ್ಸ್, ನಿಧಾನವಾಗಿ ಕುಕ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದ್ದು ಚೆನ್ನಾಗಿ ಬೆಂದು ಬರ್ತಾಯಿದೆ. ಈ ಥರ ಒಂದು ಸೌಟಲ್ಲಿ ತಿರುಗಿಸ್ಬಿಡ್ತಾನೆ ಇರಬೇಕು, ಯಾಕಂದರೆ ತಳ ಹಿಡಿಯುತ್ತೆ. ವೆಯ್ಟ್ ಮಾಡಿದಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ. ನಿಧಾನಕ್ಕೆ ಮಾಡಬೇಕು ನೀವು ಬಿರಿಯಾನಿ ಯಾವಾಗಲೂ ಒಲೆಯಲ್ಲಿ ಮಾಡಬೇಕಾದ್ರೆ. ಈಗ ಕೊತ್ತಂಬರಿ ಪುದೀನ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ಈ ಥರ 3/4% ಬೆಂದಿದ ನಂತರ ಈ ಥರ ಒಂದು ಮುಚ್ಚಳ ಮುಚ್ಚಿಬಿಟ್ಟು, ಇನ್ನು ನೋಡಿ, ಇಲ್ಲಿ ಅಡಿಯಲ್ಲಿರೋ ಬೆಂಕಿನೆಲ್ಲ ಎಳೆದುಬಿಟ್ಟು ಸ್ವಲ್ಪ ಬೆಂಕಿನ ನೀವು ಮೇಲೆ ಹಾಕ್ಬಿಡ್ಬೇಕು. ಈ ಥರ ಬೆಂಕಿನ, ಯಾಕಂದರೆ ಮೇಲ್ಗಡೆ ಲೇಯರೆಲ್ಲ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ ಈ ಥರ ತೆಗೆದು ಹಾಕಿಬಿಟ್ಟು ತಳದಲ್ಲಿ ಸ್ವಲ್ಪ ಬೆಂಕಿನ ಈ ಥರ ಹರಡಿಬಿಡಬೇಕು. ನೋಡಿ ಚೆನ್ನಾಗಿ ಇವಾಗ ಬೇಯ್ತಿದೆ. ಅದನ್ನು ಒಂದು 1/4 ಗಂಟೆ ಕಾಲ ಹಾಗೆ ಬಿಡಿ, ಚೆನ್ನಾಗಿ ಬೆಂದುಬಿಡುತ್ತೆ. ಆಮೇಲೆ ಈ ಮುಚ್ಚಳನ ತೆಗಿಯೋಣ. ನೋಡಿ, 1/4 ಗಂಟೆ ಆಗೋ ತನಕ ಚೆನ್ನಾಗಿ ಇದು ಬೇಯ್ತಾ ಇದೆ.
ಅಡಿಲೂ ಸಹ ಬೆಂಕಿ ಇದೆ, ಮೇಲೂ ಸಹ ಬೆಂಕಿ ಇದೆ. ಆದ್ದರಿಂದ ಎರಡೂ ಕಡೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನೋಡಿ ಮುಚ್ಚಳ ತೆಗ್ದು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಉದುರಾಗಿ ಚೆನ್ನಾಗಿ ಬಂದಿದೆ ಈ ಬಿರಿಯಾನಿ. ಈ ಬಿರಿಯಾನಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಬಿರಿಯಾನಿ ರೆಸಿಪಿನ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ಸ್ಟೈಲ ಬಿರಿಯಾನಿನ ನೀವು ಸಹ ಟೇಸ್ಟ್ ಮಾಡಿ ನೋಡಿ. ದಮ್ ಬಿರಿಯಾನಿ ಇದು ಚಿಕನ್ ದಮ್ ಬಿರಿಯಾನಿನ ನಾನು ಒಲೆಯಲ್ಲಿ ಮಾಡಿದ್ದೀನಿ ನೋಡಿ ನನ್ನ ಸ್ಟೈಲ್ನಲ್ಲಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ. ನೀವು ಸಹ ಟ್ರೈ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ನೀವು ರೆಸಿಪಿ ಮಾಡಿ ನೋಡಿ. ಧನ್ಯವಾದಗಳು.